ಅಮೆರಿಕಾದಲ್ಲಿ ಇದ್ಕೊಂಡು ಇಷ್ಟೊಂದೆಲ್ಲ ಅಡಿಗೆ ಮಾಡ್ತೀರಾ, ಇಂಡಿಯಾದಲ್ಲಿ ಇದ್ದಿದ್ರೆ ಇನ್ನೇನೆಲ್ಲ ಮಾಡ್ತಾ ಇದ್ರಿ ಅಂತ ಯಾರೋ ಕಮೆಂಟ್ ಮಾಡಿದಕ್ಕೆ ಕಾಮಿಡಿಯಾಗಿ ಇನ್ನೊಬ್ರು ರಿಪ್ಲೈ ಮಾಡಿದ್ರು. ಇಂಡಿಯಾದಲ್ಲಿ ಇದ್ದಿದ್ರೆ ಗ್ಯಾರಂಟಿ ಮಾಡ್ತಿರ್ಲಿಲ್ಲ, ಆರ್ಡರ್ ಮಾಡ್ಕೋತಾ ಇದ್ರು ಅಂತ. ಮೇ ಬಿ ನಿಜಾನೇ ಅನ್ಸುತ್ತೆ. ಯಾಕಂದ್ರೆ ಇಂಡಿಯಾದಲ್ಲಿ ಅವೈಲಬಿಲಿಟಿ ಆಫ್ ಟೇಸ್ಟಿ ಫುಡ್ ತುಂಬಾನೇ ಈಸಿ ಇದೆ. ಈಗಂತೂ ಝೊಮ್ಯಾಟೊ, ಸ್ವಿಗ್ಗಿ ಅಂತೆಲ್ಲ ಬಂದು ಊಟದ ಬಗ್ಗೆ ಆಸೆ ಹುಟ್ಟಿ ಆರ್ಡರ್ ಮಾಡಿ ಬಾಗಿಲು ತೆಗೆಯೋಷ್ಟರಲ್ಲಿ ಆ ಊಟ ನಮ್ ಬಾಗಿಲ್ ಮುಂದೆ ಬಂದು ನಿಂತು ಬಿಟ್ಟಿರುತ್ತೆ. ಜೊತೆಗೆ ಊರ್ ತುಂಬಾ ರೆಸ್ಟೋರೆಂಟ್ಸ್, ಗಲ್ಲಿ ಇಲ್ಲೊಂದು ಚಾಟ್ ಸ್ಟ್ರೀಟ್, ಇದನ್ನೆಲ್ಲ ಡಿಸೈನ್ ಆಗಿ ರೀಲ್ಸ್ ಮಾಡಿ ನಮ್ಮ ಕಣ್ ಮುಂದೆ ತರುವಂತ ಫುಡ್ ಬ್ಲಾಗರ್ಸ್. ಈ ವಿಷಯಗಳಲ್ಲೆಲ್ಲ ಅಮೆರಿಕಾದಲ್ಲಿರೋ ನಾವು ಹಿಂದುಳಿದಿದ್ದೀವಿ ಅಂತಾನೆ ಹೇಳ್ಬೋದು. ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲಾ ಊರುಗಳಲ್ಲೂ ಅಷ್ಟಾಗಿರಲ್ಲ. ನಮ್ಗೆ ಡ್ಯಾಲಸ್ ಅಲ್ಲಿ ಪರವಾಗಿಲ್ಲ, ತುಂಬಾ ಜನ ಇಂಡಿಯನ್ಸ್ ಇರೋದ್ರಿಂದ ಇಂಡಿಯನ್ ರೆಸ್ಟೋರೆಂಟ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ಆದ್ರೆ ಎಲ್ಲಾ ರೆಸ್ಟೋರೆಂಟ್ಸ್ ಅಲ್ಲೂ ಎಲ್ಲಾ ಸತಿನೂ ಚೆನ್ನಾಗಿರೋ ಊಟ ಸಿಗಲ್ಲ. ಒಂದ್ಸತಿ ಹೋಗಿದ್ದಾಗ ತುಂಬಾ ಚೆನ್ನಾಗಿತ್ತು, ಈ ಸತಿ ಹೋಗಿದ್ದಾಗ ಸುಮಾರಾಗಿತ್ತು ಅಷ್ಟೇ. ಅದ್ರಲ್ಲಿ ಬೇರೆ ಸೋಡಾ ಹಾಕ್ಬಿಟ್ಟಿದ್ರು. ರಾತ್ರಿ ಎಲ್ಲಾ ಫುಲ್ ಬಯರ್ಕೆ ಊಟ ಮಾಡ್ಕೊಂಡ್ ಬಂದಲ್ಲಿ. ಅದಕ್ಕೆ ಇನ್ನೇನು ನಮ್ಗೇನಾದ್ರು ತಿನ್ಬೇಕು ಅನ್ಸಿದ್ರೆ ನಾವೇ ಮಾಡ್ಕೊಂಡು ತಿನ್ಬಿಡೋದು. ಜೊತೆಗೆ ಮಕ್ಕಳಿಗೂ ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಡ್ತೀವಿ. ವೀಕ್ ಡೇಸ್ ಇದ್ದಾಗ ಅಡಿಗೆ ಮನೆ ಕಡೆ ಮಕ್ಕಳು ಅಷ್ಟಾಗಿ ಸುಳಿಯಲ್ಲ. ಹಾಲಿಡೇಸ್ ಸೀಸನ್ ಎಲ್ಲ ಬಂದಾಗ ಸ್ವಲ್ಪ ಅವ್ರವ್ರ ಬೈಕೇನ ಅವರೇ ತೀರಿಸ್ಕೋತಾರೆ. ಉಪ್ಪಿಟ್ಟು ಮತ್ತೆ ಟೀ ನಾನ್ ಮಾಡಿದ್ರೆ ನನಗೆ ಪನ್ನೀರ್ ರೋಲ್ ಬೇಕು ಅಂತ ಒಬ್ರು, ಪಂಡಿತ್ ಸ್ಯಾಂಡ್ವಿಚ್ ಬೇಕು ಅಂತ ಇನ್ನೊಬ್ರು, ಉನ್ನತಿ ಪನ್ನೀರ್ ರೋಲ್ ಮಾಡ್ಕೊಂಡ್ರೆ ಉತ್ಸವ್ ಪನ್ನೀರ್ ಸ್ಯಾಂಡ್ವಿಚ್. ಸೊ ಇವ್ರು ಮಾಡೋದ್ರ ಜೊತೆಗೆ ನಮಗೂ ಒಂದ್ ಚೂರ್ ಸೈಡ್ ಅಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಒಂದ್ ವಾರ ಸ್ಪ್ರಿಂಗ್ ಬ್ರೇಕ್ ಅಂತ ರಜಾ ಇದೆ. ಸೊ ಫುಲ್ ರೆಸ್ಟಿಂಗ್ ಮೋಡ್ ಅಲ್ಲಿ ಇದ್ದು ಜೊತೆಗೆ ಸ್ವಲ್ಪ ಫುಡ್ ಎಕ್ಸ್ಪೆರಿಮೆಂಟ್ ಗಳು ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ.